ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಚೈನ್ ಕಟ್ ಆದಂತಹ ಸಂದರ್ಭದಲ್ಲಿ ಈಗಾಗಲೇ ನೀರು ನುಗ್ತಾ ಇರೋದು ಗೊತ್ತೇ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಂತೆ ಇಂದು ಕೂಡ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಟಿಬಿ ಡ್ಯಾಮ್ ಗೇಟ್ ಚೈನ್ ಕಟ್ನಿಂದ ಎಚ್ಚೆತ್ತಿದೆ. ಇದೀಗ ಸರ್ಕಾರ ಎಚ್ಚೆತ್ತುಕೊಂಡು ಜಲಾಶಯಗಳ ಗುಣಮಟ್ಟ ಪರಿಶೀಲನೆಗೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಜಲಾಶಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ವಸ್ತುಸ್ಥಿತಿಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಸಮಿತಿಗೆ ಸೂಚನೆಯನ್ನ ಕೊಡಲಾಗಿದೆ. ಟಿಬಿ ಡ್ಯಾಮ್ ಗೇಟ್ ನೀರು ಪಾಲಾದ ಬಳಿಕ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. ಜಲಾಶಯಗಳ ಗುಣಮಟ್ಟ ಹೇಗಿದೆ, ಯಾವ ರೀತಿಯಾಗಿದೆ, ಗೇಟ್ಗಳ ದುಸ್ಥಿತಿ ಅಂದರೆ ಪರಿಸ್ಥಿತಿ ಹೇಗಿದೆ, ಹೀಗೆ ತಜ್ಞರ ನೇತೃತ್ವದಲ್ಲಿ ಪರಿಶೀಲನಾ ಸಮಿತಿ ರಚನೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ರಚನೆಯಾಗುವ ಸಮಿತಿಯಿಂದ ರಾಜ್ಯದ ಜಲಾಶಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗುತ್ತೆ. ಎಲ್ಲ ಜಲಾಶಯಗಳ ವಸ್ತುಸ್ಥಿತಿಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುತ್ತೆ ಈ ಸಮಿತಿ. ಹಾಗಾಗಿ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಯಾಕಂತಂದ್ರೆ ಒಂದು ಅನಾಹುತ ಆದಾಗ್ಲೇನೆ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಮತ್ತೆ ಇನ್ಯಾವುದೋ ಅನಾಹುತ ಆಗದೇ ಇರೋ ರೀತಿಯಾಗಿ ತಡೀಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಇದೀಗ ವಸ್ತುಸ್ಥಿತಿಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುತ್ತೆ ಈ ಸಮಿತಿ. ಜಲಾಶಯಗಳಿಗೆ ಭೇಟಿ ನೀಡೋದಕ್ಕೆ ಅಂತ ಈಗಾಗಲೇ ಒಂದು ಸಮಿತಿಯ ರಚನೆ ಮಾಡಲಾಗಿದೆ. ಜಲಾಶಯಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕು. ಬೇರೆ ಬೇರೆ ಜಲಾಶಯಗಳ ಪರಿಸ್ಥಿತಿ ಹೇಗಿದೆ, ಗುಣಮಟ್ಟ ಹೇಗಿದೆ, ಅಲ್ಲಿನ ಗೇಟ್ಗಳ ಒಂದು ಗುಣಮಟ್ಟ ಹೇಗಿದೆ, ಹೀಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಜಲಾಶಯಗಳ ಸಂಪೂರ್ಣ ವರದಿಯನ್ನು ಕೊಡಬೇಕು ಅಂತಾನೆ ಈ ಸಮಿತಿಯನ್ನು ರಚನೆ ಮಾಡಲಾಗ್ತಾ ಇದೆ. ಇದೀಗಾಗಲೇ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಯಾಕಂತಂದ್ರೆ ಟಿಬಿ ಡ್ಯಾಮ್ ಗೇಟ್ ಚೈನ್ ಕಟ್ನಿಂದ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಬೇರೆ ಬೇರೆ ಜಲಾಶಯಗಳಾಗಿರಬಹುದು. ಒಟ್ಟಾರೆಯಾಗಿ ಸಮಿತಿಯನ್ನ ಅಂದರೆ ಇಲ್ಲಿನ ಪರಿಸ್ಥಿತಿ ಏನಾಗಿದೆ, ಏನು ಎತ್ತ, ಜಲಾಶಯಗಳ ಸ್ಥಿತಿಗತಿ ಹೇಗಿದೆ, ಗುಣಮಟ್ಟ ಹೇಗಿದೆ, ಹೀಗೆ ಅನೇಕ ವಿಚಾರಗಳ ಕುರಿತಾದಂತಹ ಒಂದು ಅಂದರೆ ಈಗ ಎನ್ಕ್ವೈರಿ ಮಾಡೋದಕ್ಕೆ ಅಂತಲೇ ಒಂದು ಸಮಿತಿಯನ್ನು ರಚನೆ ಮಾಡಲಾಗ್ತಾ ಇದೆ. ಈ ಸಮಿತಿ ಇದರ ಸಂಪೂರ್ಣ ವಸ್ತುಸ್ಥಿತಿಯನ್ನು ವಿವರಣೆ ಮಾಡುವಂತಹ ನಿಟ್ಟಿನಲ್ಲಿರುತ್ತೆ. ಯಾಕಂತಂದರೆ ಅವರು ಮಾಹಿತಿಯನ್ನು ಪಡೆದುಕೊಳ್ತಾರೆ. ಹೇಗಿದೆ ಜಲಾಶಯಗಳ ಗುಣಮಟ್ಟ, ಹೇಗಿದೆ, ಎಷ್ಟು ದಿನ ಬರುತ್ತೆ ನೋಡಿ. ಒಂದು ರೀತಿ ಬಯಲು ಸೀಮೆಯ ಲಕ್ಷಾಂತರ ರೈತರ ಜೀವನಾಡಿಯಾಗಿತ್ತು ಈ ತುಂಗಭದ್ರಾ ಜಲಾಶಯ. ಟಿಬಿ ಡ್ಯಾಮ್ ಅಂತಾನೆ ಫೇಮಸ್. ಆದರೆ ಈ 19ನೇ ಕ್ರಸ್ಟ್ ಗೇಟ್ ಚೈನ್ ಕಡಿದು ಹೋಗಿ ಇಡೀ ಗೇಟ್ ಮುರಿದು ಬಿದ್ದು ಭಾರೀ ಅನಾಹುತ ಸಂಭವಿಸಿದೆ. ತುಂಬಿ ತುಳುಕ್ತಾ ಇದ್ದಂತಹ ಜಲಾಶಯದಿಂದ ಈಗ ಅಪಾರ ಪ್ರಮಾಣದ ನೀರನ್ನು ಪೋಲಾಗಿ ಹರಿಬಿಡಲಾಗ್ತಾ ಇದೆ. ಏನೂ ಯೂಸ್ ಇಲ್ಲದೇನೆ ಬಿಡಲಾಗ್ತಾ ಇದೆ. ಡ್ಯಾಮ್ ಕೂಡ ಬರಿದಾಗ್ತಾ ಇದೆ. ಇಂತಹ ಘಟನೆಗಳು ಮುಂದೆ ಮರುಕಳಿಸದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಸಮಿತಿಯನ್ನು ರಚನೆ ಮಾಡಲಾಗ್ತಾ ಇದೆ. ಸಮಿತಿಯ ವರದಿಯನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.